ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಪರಮ ಪೂಜ್ಯ ಗುರುಗಳಾದ ಶ್ರೀ ಶಿವಂ ಗುರುಗಳ ಪಾದಗಳಿಗೆ ನಮಿಸುತ್ತಾ, ಜಾತಕ ವಿಶ್ಲೇಷಣೆ ವಿಷಯ ಸ್ವಂತ ಮನೆ ಯೋಗ. ಪ್ರತಿಯೊಬ್ಬರಿಗೂ ತಾನು ಸ್ವಂತ ಮನೆ ಕಟ್ಟುತ್ತೇನೆಯೋ ಇಲ್ಲವೋ ಎಂಬ ಯೋಚನೆ ಇದ್ದೇ ಇರುತ್ತದೆ. ಅವರಿಗೆ ಸ್ವಂತ ಮನೆ ಕಟ್ಟುವ ಯೋಗ ಇದೆಯೋ ಇಲ್ಲವೋ ಎಂದು ನಾವು ಜಾತಕದ ಮುಖಾಂತರ ತಿಳಿದುಕೊಳ್ಳಬಹುದು. ಈಗ ನಾವು ಮೊದಲನೇ ಜಾತಕವನ್ನು ನೋಡೋಣ. ಇವರ ಹೆಸರು ಶಿವಣ್ಣ ಅಂತೇಳಿ. ಇದೊಂದು ಪುರುಷ ಜಾತಕ. ಇವರಿಗೆ ಮನೆ ಕಟ್ಟುವ ಯೋಗವಿದೆ. ನಾವು ಈ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ನೋಡಬೇಕಾಗುತ್ತದೆ. ಯಾರಿಗೆ ಶುಕ್ರ ಗ್ರಹವು ನೀಚಾಭಿಲಾಷಿ ಆಗಿರುತ್ತದೆಯೋ ಇವರಿಗೆ ಸ್ವಂತ ಮನೆ ಕಟ್ಟುವ ಯೋಗವಿರುತ್ತದೆ. ಶುಕ್ರ ಮನೆಗೆ ಕಾರಕ, ಹಾಗೆ ಬುಧ ನಿವೇಶನಕ್ಕೆ ಕಾರಕ. ಇವರ ಜಾತಕದಲ್ಲಿ ಶುಕ್ರನಿಗೆ ಶನಿಯ ಸಂಯೋಗವಿರುವುದರಿಂದ ಇವರಿಗೆ ಕಟ್ಟಿರುವ ಮನೆಯನ್ನು ನಗರ ಪ್ರದೇಶದಲ್ಲಿ ಕೊಳ್ಳುವ ಯೋಗವಿದೆ. ಹಾಗೆ ಈ ಜಾತಕದಲ್ಲಿ ಶುಕ್ರನಿಗೆ ರಾಹು ಸಂಯೋಗ ಇರುವುದರಿಂದ ಈ ಜಾತಕರ ಮಕ್ಕಳು ಮನೆಯನ್ನು ಸಾಲದ ಉದ್ದೇಶಕ್ಕಾಗಿ ಅಥವಾ ಇರುವ ಸಾಲವನ್ನು ತೀರಿಸುವ ಉದ್ದೇಶಕ್ಕಾಗಿ ಮನೆಯನ್ನು ಮಾರುವ ಯೋಗವಿದೆ. ಮುಂದಿನ ಜಾತಕವನ್ನು ನೋಡೋಣ. ಇದೊಂದು ಸ್ತ್ರೀ ಜಾತಕ. ಇವರಿಗೆ ಶುಕ್ರ ಉಚ್ಚಾಭಿಲಾಷಿಯಾಗಿರುವುದರಿಂದ ಇವರು ತಮ್ಮ ಬಾಡಿಗೆ ಮನೆಯನ್ನೇ ಸ್ವಂತ ಮನೆ ಎಂಬ ಭಾವನೆಯಲ್ಲಿರುತ್ತಾರೆ. ಕಾರಣ ಇವರು ತುಂಬಾ ಕಂಫರ್ಟ್ ಕೇಳ್ತಾರೆ. ಸೊ ಕಂಫರ್ಟ್ ಆಗಿರ್ತಾರೆ. ಮತ್ತೆ ಇವ್ರಿಗೆ ಅನ್ಡೆವಲಪ್ಮೆಂಟ್ ಏರಿಯಾದಲ್ಲಿ ಮನೆ ಕಟ್ಟಲು ಇಷ್ಟಪಡುವುದಿಲ್ಲ. ಎಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಬಾಡಿಗೆ ಮನೆನೇ ಅಥವಾ ಮನೆ ಓನರೇ ಇವ್ರನ್ನ ಖಾಲಿ ಮಾಡೋಂತಾಗ್ಲಿ ಅಥವಾ ಯಾವ್ದೇ ತರದ ಹಿಂಸೆ ಕೊಡೋದಿಲ್ಲ. ಹಾಗಾಗಿ ಬಾಡಿಗೆ ಮನೆಯನ್ನೇ ಸ್ವಂತ ಮನೆಯನ್ನು ಫೀಲಿಂಗ್ ಅಲ್ಲಿ ಇರ್ತಾರೆ. ಮತ್ತೆ ಇವರು ಕಾರಣಗಳು ಹುಡುಕ್ತಾರೆ. ಹಾಗೆ ಅದೇ ಕಾರಣಗಳಂತಂದ್ರೆ ಸೈಟ್ ವಾಸ್ತು ಪ್ರಕಾರ ಇರಬೇಕು, ಅಥವಾ ರೋಡ್ ತುಂಬಾ 30 ಅಡಿ ಇರಬೇಕು ಅಥವಾ 40 ಅಡಿ ಇರಬೇಕು, ಈ ತರ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಹಾಗೆ ಹೆಚ್ಚು ಲಕ್ಸುರಿಯನ್ನ ಕೇಳುವುದರಿಂದ ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗೋದಿಲ್ಲ. ಅಂದ್ರೆ ಹಣವನ್ನು ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ಇವರು ಸ್ವಂತ ಮನೆಯನ್ನು ಕಟ್ಟುವ ಯೋಗ ಇರುವುದಿಲ್ಲ. ಆದರೆ ಇವರು ನಗರ ಪ್ರದೇಶವನ್ನು ಬಿಟ್ಟು ಸ್ವಲ್ಪ ನಗರ ಪ್ರದೇಶದಿಂದ ಒಂದು 30 ಕಿಲೋಮೀಟರ್ ಅಥವಾ 15 ಕಿಲೋಮೀಟರ್ ಎಲ್ಲಿ ಕಮ್ಮಿ ಬೇರೆಯಲ್ಲಿ ಸೈಟ್ ಸಿಗುತ್ತೋ ಅಥವಾ ಮನೆ ಸಿಗುತ್ತೋ ಅಂತ ಸ್ಥಳದಲ್ಲಿ ಇವರು ಮನೆ ಕಟ್ಟುವಂತ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಇವರು ಮನೆ ಕಟ್ಟಬಹುದು. ಮುಂದಿನ ಜಾತಕ ನೋಡೋಣ. ಇದೊಂದು ಸ್ತ್ರೀ ಜಾತಕ. ಇವರ ಜಾತಕದಲ್ಲಿ ಶುಕ್ರನಿಗೆ ಸೂರ್ಯ ಮತ್ತು ಕುಜ ಸಂಯೋಗ ಇರುವುದರಿಂದ ಇವರ ಮನೆ ವಾತಾವರಣ ತುಂಬಾ ಬಿಸಿ ಆಗಿರುತ್ತದೆ. ಹಾಗೆ ಮನೆಯ ಮಧ್ಯಭಾಗದಲ್ಲಿ ಸ್ಥಳ ಬಿಡಬೇಕು ಮತ್ತು ಕಿಟಕಿ ಜಾಸ್ತಿ ಇರಬೇಕಾಗತ್ತೆ, ಆಮೇಲೆ ದೊಡ್ಡದಾಗಿರ್ಬೇಕಾಗತ್ತೆ. ಶುಕ್ರನಿಗೆ ಬುಧ ಸಂಯೋಗ ಇರುವುದರಿಂದ ಸಾಮಾನ್ಯ ರೀತಿಯ ಮನೆಯನ್ನು ಕಟ್ಟಬಹುದು. ಹಾಗೆ ಶುಕ್ರನಿಗೆ ಸೂರ್ಯ ಮತ್ತು ಸೂರ್ಯ ಸಂಯೋಗವಿರುವುದರಿಂದ ಕಾಸ್ಟ್ಲಿ ಮನೆಯನ್ನು ಕಟ್ತಾರೆ. ಶುಕ್ರನಿಗೆ ಬುಧ ಸಂಯೋಗವಾಗಿರುವುದರಿಂದ ಮನೆಯನ್ನು ಯಾವುದೇ ಅಡೆತಡೆಗಳಿಲ್ಲದೆ ಕಟ್ಟುತ್ತಾರೆ. ಈ ಜಾತಕಗಳನ್ನು ವಿಶ್ಲೇಷಣೆ ಮಾಡಲು ಅವಕಾಶ ಮಾಡಿಕೊಟ್ಟ ನನ್ನ ಗುರುಗಳಿಗೆ ವಂದಿಸುತ್ತಾ ಇಂದಿನ ಜಾತಕ ವಿಶ್ಲೇಷಣೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಗುರುಗಳೇ.